ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Wow, this is not a dream. Good morning, Ram. Good morning. Happy birthday. Thank you, Sita. Good morning. ಸಾರಿ ಜೋರ ಮಾತಾಡಿ ನಿಮ್ಮನ್ನ ಎಬ್ಬಿಸ್ಬಿಟ್ಟ. ಹಾಗೇನಿಲ್ಲ, ಪ್ರತಿದಿನ ನಾನು ಎಷ್ಟೊತ್ತಿಗೆ ಎದ್ದೇಳೋದು. ನೀವು ಯಾಕೆ ಇಷ್ಟು ಬೇಗ ಎದ್ರಿ? ಅಲಾರ್ಮ್ ಆಗಿ ಎಚ್ಚರ ಆದ್ರೂ ನಿಮ್ಮಿಬ್ರನ್ನ ನೋಡ್ತಾ ನಾನು ನಿದ್ದೆ ಮಾಡೋದೇ ಮರ್ತೋದೆ ನೋಡಿ. ಸೀತಾ, ಈಗ ಯಾರಾದರೂ ಬಂದು ನನ್ನನ್ನು ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯೂಟಿಫುಲ್ ಲೈಫ್ ಅಂತ ಕೇಳಿದ್ರೆ ಏನು ಹೇಳ್ಬೋದು? ವೆಯ್ಟ್, ನಾನು ಹೇಳ. ನಾವು ನಿದ್ದೆಯಿಂದ ಎದ್ದಾಗ ನಾವು ಪ್ರೀತಿ ಮಾಡೋರು ನಮ್ಮ ಪಕ್ಕದಲ್ಲಿರೋದನ್ನ ನೋಡಿದ ತಕ್ಷಣ ಆ ಕ್ಷಣ ಇದೆಯಲ್ಲ, ದ್ಯಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯೂಟಿಫುಲ್ ಲೈಫ್. ನಿಜ ರಾಮ್. ಸೀತಾ, ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು ನೀವು ಬಿಂದಿನ ಸರಿಯಾಗಿ ಸೆಟ್ ಮಾಡ್ಕೋತಾ ಇದ್ರಿ, ಆಮೇಲೆ ಕೆದರಿರೋ ಕೂದಲನ್ನ ಸೆಟ್ ಮಾಡ್ಕೋತಾ ಇದ್ರಿ. ಇದನ್ನೆಲ್ಲ ಸೆಟ್ ಮಾಡ್ಕೊಳಕ್ಕೆ ಸಿಗ್ನಲ್ ಅಲ್ಲಿ ನನ್ನ ಕಾರ್ನ ಹುಡ್ಕೊಂಡು ಬಂದ್ರ ಅಂತ. ರಾಮ್, ನಾನು ನಿಜವಾಗ್ಲೂ ಯೋಚನೆನೂ ಮಾಡಿರಲಿಲ್ಲ ಒಳಗೆ ಯಾರಾದರೂ ಕೂತಿರ್ತಾರೆ, ಅವ್ರನ್ನ ನೋಡ್ಬೋದು ಅಂತ. ಹೊರಗಡೆಯಿಂದ ನಾನು ಅವ್ರಿಗೆ ಹೇಗೆ ಕಾಣಿಸಿರ್ಬೋದು ಅಂತಲೂ ನನಗೆ ಗೊತ್ತಿರಲಿಲ್ಲ. ಮುದ್ದಾಗಿ ಕಾಣ್ತಿದ್ರಿ. ಇದಕ್ಕೂ ಮುಂಚೆ ಒಪ್ಕೋತಾ ಇರ್ಲಿಲ್ಲ, ಆದರೆ ಇವಾಗ ಒಪ್ಕೋತೀನಿ. ನಿಮ್ಮನ್ನ ನೋಡಿದ ಕ್ಷಣನೇ ನನಗೆ ಯಾರೋ ತುಂಬಾ ಹತ್ತಿರದವರು, ತುಂಬಾ ಬೇಕಾದವರು ಅಂತ ಅನಿಸ್ತಿತ್ತು. ನಾನು ಆಗಷ್ಟೇ ಮಲೇಷಿಯಿಂದ ಬ್ಯಾಂಗ್ಳೂರ್ಗೆ ಲ್ಯಾಂಡ್ ಆಗಿದೆ. ಅಷ್ಟರಲ್ಲಿ ಅಶೋಕ ಬೇರೆ ತಲೆಗೆ ಹುಳ ಬಿಟ್ಬಿಟ್ಟ. ಮಗ, ನೀನ್ ಬ್ಯಾಂಗ್ಳೂರ್ಗೆ ಕಾಲಿಟ್ಟ ತಕ್ಷಣ ನೀನ್ ನೋಡೋ ಮೊದಲನೇ ಹುಡುಗಿ ಮೇಲೆ ಲವ್ ಆದ್ರೆ ಹೆಂಗೆ ಅಂತ. ಬಟ್ ಡೆಸ್ಟಿನಿ ನೋಡಿ, ಅಂಡ್ ಇಟ್ ಹ್ಯಾಪನ್ ಟು ಬಿ ಯು. ನಾನು ನೋಡಿದ ಫಸ್ಟ್ ಹುಡುಗಿ ಜೊತೆನೆ ಮದುವೆ ಆಗೋಯ್ತು. ಅವನು ಹೇಳ್ದಂಗೆ ನಾನು ಮತ್ತೆ ನಿಮ್ಮನ್ನ ನೋಡಿದೆ, ಬೇರೆ ಎಲ್ಲೂ ಅಲ್ಲ, ನನ್ನ ಮನೇಲಿ. ನೀವೊಂದು ಫೈಲ್ ತಗೋ ಬಂದಿದ್ರಿ, ತುಂಬಾ ಟೆನ್ಸ್ಡ್ ಆಗಿದ್ರಿ, ನೀರಲ್ಲಿ ಸಿಕ್ಕಾಕೊಂಡಿರೋ ಗುಬ್ಬಚ್ಚಿ ತರ. ಪ್ರಪಂಚಕ್ಕೆ ಫಸ್ಟ್ ಟೈಮ್ ಹಾರ್ಬೇಕಾದ್ರೆ ಏನೋ ಹೆದರ್ಕೊಂಡಿರೋ ಫೀಲಿಂಗ್ ಇರುತ್ತಲ್ಲ, ಆ ತರ ಕಾಣಿಸ್ಕೊತಾ ಇದ್ರಿ. ಆಮೇಲೆ ನೀವು ಮಗಳದು ಬರ್ತ್ಡೇ, ಇಲ್ಲಿಂದ ಹೋಗೋಕೆ 2 ರಿಂದ 3 ಗಂಟೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರಿ. ಐ ರಿಮೆಂಬರ್ ದಟ್. ಹಾ, ನನಗೂ ತುಂಬ ಚೆನ್ನಾಗಿ ನೆನಪಿದೆ. ಮಗಳು ಬರ್ತ್ಡೇ ಬೇಗ ಹೋಗ್ಬೇಕು ಅಂತಿದೆ, ನೀವು ಸೀದಾ ಹೆಲಿಕಾಪ್ಟ್ರಲ್ಲೇ ಕರ್ಕೊಂಡು ಹೋಗ್ಬಿಟ್ರಿ. ಅದು ಸ್ವಲ್ಪ ಅತಿ ಆಗ್ಲಿಲ್ವಾ ನಿಮ್ಗೆ? ಏನ್ ಮಾಡೋದು, ನಿಮ್ಮ ಅಳು ಮುಖ ನೋಡಕ್ಕಾಗಿಲ್ಲ ನಂಗೆ. ಅದ್ರಲ್ಲೂ ಬೇರೆ ನನ್ನ ಮಗಳು ವರ್ಷಕ್ಕೆ ಒಂದೇ ಸಲ ಕೇಕ್ ತಿನ್ನೋದು ಅಂತ ಹೇಳ್ತಿದ್ರಿ. ಹಾಗಲ್ಲ ಹೇಳಿದ್ಮೇಲೆ ಹೇಗೆ ಸುಮ್ಮನೆ ಇರಕ್ಕಾಗುತ್ತೆ ಹೇಳಿ? ವಾಟ್ ಅ ಬ್ಯೂಟಿಫುಲ್ ಜರ್ನಿ ಅಲ್ವಾ ಸೀತಾ. ನನಗೆ ಗೊತ್ತಿದೆ ನಾನು ನಿಮ್ಮವನಾಗ್ಬಿಟ್ಟೆ. ನಾನು ನಿಮಗೆ ಯಾವಾಗ ಇಷ್ಟ ಆದ? ಎಕ್ಸಾಕ್ಟ್ ಕ್ಷಣ ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಆದರೆ ನೀವು ಹತ್ರ ಆದಾಗಲ್ಲ ನಾನು ನಿಮ್ಮಿಂದ ದೂರ ಇರಬೇಕು ಅಂತ ಡಿಸೈಡ್ ಮಾಡ್ತಿದ್ದೆ. ಆಗೆಲ್ಲ ಇನ್ನೂ ಹತ್ರ ಆಗ್ತಿದ್ರಿ ಗೊತ್ತಾ. ಬಟ್ ಬೆಟ್ಟದಲ್ಲಿ ನನಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ, ಒಪ್ಕೊಂಡ್ಬಿಟ್ಟೆ. ಪ್ರೀತಿಗೆ ಹಠ ಜಾಸ್ತಿ ಅನ್ಸುತ್ತಲ್ಲ? ಪ್ರೀತಿ ಬಗ್ಗೆ ಗೊತ್ತಿಲ್ಲ, ಆದರೆ ಈ ಸೀತಮ್ಮನ್ಗೆ ಸಿಕ್ಕಾಬಟ್ಟೆ ಹಠ ಇದೆ. ಎಷ್ಟು ಕಾಯಿಸಿದ್ರಿ ನನ್ನನ್ನ. ಆದರೂ ಈ ಕಾಯೋದ್ರಲ್ಲೂ ಒಂಥರ ಸುಖ ಇತ್ತು. ಫೈನಲಿ ಇಬ್ರು ಎಲ್ರೂ ಒಪ್ಸಿ ಮದುವೆ ಆದ್ವಿ. ಪ್ರೀತಿಸ್ದವ್ನ ಮದುವೆ ಆಗೋದು ಎಷ್ಟು ದೊಡ್ಡ ಅದೃಷ್ಟ ಅಲ್ವಾ? ಹ್ಯಾಪಿ ಬರ್ತ್ಡೇ ಪುಟ್ಟ. ಥ್ಯಾಂಕ್ ಯು ಸೋ ಮಚ್ ಸೀತಮ್ಮ. ಹ್ಯಾಪಿ ಬರ್ತ್ಡೇ ರಾಮ್. ಥ್ಯಾಂಕ್ ಯು ಸೋ ಮಚ್ ಸೀತಮ್ಮ. ಸಿಹಿ, ಈ ವರ್ಷ ಬರ್ತ್ಡೇ ನನಗೆ ತುಂಬ ತುಂಬ ಸ್ಪೆಷಲ್ ಅಲ್ವಾ? ಹೋದ
ಹೋದ ವರ್ಷ ನೀನು ವಟಾರದಲ್ಲಿ ಅಜ್ಜಿ ತಾತ ಮತ್ತು ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ದೆ. ಈ ವರ್ಷ ನಿನಗೆ ಹೊಸ ಫ್ಯಾಮಿಲಿ ಸಿಕ್ಕಿದೆ. ಹ್ಞೂ ಸೀತಮ್ಮ. ಆ್ಯಕ್ಚುಲಿ ನನಗೂ ಈ ಬರ್ಡೇ ಸಿಕ್ಕಾಪಟ್ಟೆ ಸ್ಪೆಷಲ್. ಸೀತಮ್ಮ, ಅಜ್ಜಿ ತಾತ ವಟಾರದಲ್ಲಿ ಪೂರಿ ಸಾಗು ತಿಂತ ಇರ್ಬೋದಲ್ವಾ, ಆದ್ರೆ ಅವ್ರಿಗೆ ಪೂರಿ ಸಾಗು ಕೊಡಕ್ಕೆ ಪಕ್ಕದ ಮನೆಯಲ್ಲಿ ಸಿಹಿನೇ ಇಲ್ಲ. ಅವರು ಹೀಗೆ ಅಂದ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಕಾಲ್ ಮಾಡೋಣವಾ? ಓಕೆ ಸೀತಮ್ಮ. ಬನ್ನಿ ತಾತ. ಬರ್ತ್ಡೇ ಹುಡುಗಿ ಮತ್ತೆ ಹುಡುಗಂಗೆ ಆರತಿ ಮಾಡ್ತಾ ಇದ್ದೆ. ಒಳ್ಳೇದಮ್ಮ, ಒಳ್ಳೇದು. ಅಪ್ಪ ಮಗಳ ಬರ್ತ್ಡೇಗೆ ತಾತನ ಶುಭಾಶಯಗಳು. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ತಾತ. ಥ್ಯಾಂಕ್ಸ್ ತಾತ. ಬಾ, ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ಮಾಡಿ ತಾತ. ಸಂತೋಷವಾಗಿ 100 ಕಾಲ ಬಾಳ್ರಪ್ಪ. ರಾಮ, ಹುಟ್ಟು ಹಬ್ಬದ ಶುಭಾಶಯಗಳು ಕಣ. ಥ್ಯಾಂಕ್ ಯು ಚಿಕ್ಕಪ್ಪ. ಏಯ್ ಲಿಟಲ್ ಚಾಮ್, ಹ್ಯಾಪಿ ಬರ್ತ್ಡೇ ಟು ಯು. ಏ ರಾಮ, ನೀನೇನೋ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಚಿಕ್ಕಪ್ಪ. ಅಪ್ಪು, ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಬಂಗಾರಿ. ಥ್ಯಾಂಕ್ ಯು. ರಾಮ್, ಸಿಹಿ, ನಿಮ್ಮಿಬ್ರಿಗೂ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ಸ್ ಚಿಕ್ಕಿ. ಥ್ಯಾಂಕ್ ಯು ಅಕ್ಕ. ಅಯ್ಯೋ ಬಂಗಾರ. ಭಾರ್ಗೋ, ಅಲ್ಲ ಈಗಿನ ಕಾಲದಲ್ಲೂ ಇಂಥ ಮಕ್ಳು ಇರ್ತಾರಾ ಅಂತ. ಯಾರ ಹತ್ರನೂ ಹೇಳಿಸ್ಕೊಳ್ದೆ ಎಲ್ರ ಕಾಲ್ಗೂ ಬಿದ್ದು ಆಶೀರ್ವಾದ ತಗೋತಿದ್ದಾಳೆ ಅಲ್ವಾ ಲಿಟಲ್ ಚಾಮ್? ದೊಡ್ಡವ್ರ ಆಶೀರ್ವಾದ ತಗೊಂಡ್ರೆ ದೇವ್ರ ಆಶೀರ್ವಾದ ಮಾಡ್ದಂಗೆ ಅಂತ ಸೀತಮ್ಮ ಹೇಳ್ತಾ ಇರ್ತಾಳೆ ಅಲ್ವಾ ಸೀತಮ್ಮ? ಹೇಳು, ಎಸ್ ಕ್ಯಾಪಿಟಲ್, ಈ ತಾತನಿಂದ ನಿನಗೇನು ಗಿಫ್ಟ್ ಬೇಕು? ಪ್ರತಿ ವರ್ಷ ನಾನು ದೇವ್ರ ಹತ್ರ ನನ್ಗೇನ್ ಗಿಫ್ಟ್ ಬೇಕು ಅಂತ ಕೇಳ್ಕೊಂತಿದ್ನೋ ಅದು ನನ್ಗೆ ಸಿಕ್ಕಿದೆ. ನನ್ಗೇನು ಬೇಡ. ಏನದಂತ ಗಿಫ್ಟು? ಅಪ್ಪ, ದೇವ್ರಿಂದ ಏನ್ ಬೇಕೋ ಕೇಳ್ಕೊಂಡು. ದೇವ್ರೆ ಈ ವರ್ಷ ಆದ್ರೂ ಅಪ್ಪ ಬರ ಹಾಗೆ ಮಾಡಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.